ಎಲೆಕ್ಟ್ರಿಕ್ ವಾಹನಗಳ ವೇಗದ ಅಳವಡಿಕೆ ಮತ್ತು ತಯಾರಿಕೆಗೆ ಸರ್ಕಾರವು ಸಬ್ಸಿಡಿ ನೀಡಿ ಪ್ರೋತ್ಸಾಹಿಸಿತ್ತು. ಆದರೆ ಇದೀಗ ಸರ್ಕಾರ ನೀಡಿದ ಸಬ್ಸಿಡಿ ಗಡುವು ನಿಧಾನವಾಗಿ ಕಣ್ಮರೆಯಾಗ್ತಿದೆ. ಹಲವಾರು ಸಣ್ಣ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಕಂಪನಿಗಳು ಮಾರುಕಟ್ಟೆಯಿಂದ ವೇಗವಾಗಿ ಮರೆಯಾಗುತ್ತಿವೆ. ಬೆಲೆಗಳನ್ನು ಆಕರ್ಷಕವಾಗಿಡಲು ಸಬ್ಸಿಡಿಗಳನ್ನು ಹೆಚ್ಚು ಅವಲಂಬಿಸಿದ ಸಣ್ಣ ಕಂಪನಿಗಳಿಗೆ ಇದು ತೀವ್ರವಾಗಿ ಹೊಡೆತ ಬಿದ್ದಿದೆ. ಇನ್ನು ಸಬ್ಸಿಡಿ ಕಡಿತವು ಹಲವು ಸವಾಲುಗಳನ್ನು ತಂದೊಡ್ಡಿದ್ದು ಸಣ್ಣ ಎಲೆಕ್ಟ್ರಿಕ್ ಸ್ಕೂಟರ್ ತಯಾರಕರನ್ನ ಮಾರುಕಟ್ಟೆಯಿಂದ ಹೊರಬರಲು ಒತ್ತಾಯಿಸಬಹುದು ಎಂದು ಉದ್ಯಮ ತಜ್ಞರು ಹೇಳುತ್ತಿದ್ದಾರೆ. ಇನ್ನು ಪ್ರಮುಖ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಕರಾದ ಓಕಿನಾವಾ ಆಟೋಟೆಕ್ 2023ರಲ್ಲಿ ಸಬ್ಸಿಡಿಯೊಂದಿಗೆ ಗ್ರಾಹಕರಿಗೆ 31,618 ಯೂನಿಟ್ ವಾಹನಗಳನ್ನು ಮಾರಾಟ ಮಾಡಿತ್ತು. ಆದರೆ 2024ರಲ್ಲಿ ಕಡಿಮೆ ಸಬ್ಸಿಡಿಯೊಂದಿಗೆ ಈ ಮಾರಾಟವು 4,855ಕ್ಕೆ ವಾರ್ಷಿಕ ಮಾರಾಟ ಕುಸಿದಿದೆ. ಈ ವರ್ಷ ಜುಲೈವರೆಗೆ ಕೇವಲ 1,422 ಯೂನಿಟ್ಗಳು ಮಾರಾಟವಾಗಿದೆ ಅಂತ ವರದಿ ಕೂಡ ಆಗಿದೆ. ಇನ್ನು ಗ್ರೀವ್ಸ್ ಎಲೆಕ್ಟ್ರಿಕ್ ಮೊಬಿಲಿಟಿ ಒಡೆತನದಲ್ಲಿರುವಂತಹ ಮತ್ತೊಂದು ಪ್ರಮುಖ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಕಂಪನಿಯಾಗಿರುವ ಆಂಪಿಯರ್ 2023ರಲ್ಲಿ 66,958 ವಾಹನಗಳು, 2024ರಲ್ಲಿ 36,148 ವಾಹನಗಳು ಹಾಗೂ 2025ರಲ್ಲಿ ಇಲ್ಲಿಯವರೆಗೆ 26,963 ಯೂನಿಟ್ ವಾಹನಗಳಿಗೆ ಇಳಿದಿದೆ. ಹಾಗೆಯೇ ಎಎಂಒ ಮೊಬಿಲಿಟಿ ಕಂಪನಿಯು 2025ರಲ್ಲಿ ಕೇವಲ 25 ವಾಹನಗಳನ್ನು ಮಾರಾಟ ಮಾಡಿದೆ. ಫೇಮ್ 2ನ ಭಾಗವಾಗಿರುವ ಹಂತದ ಉತ್ಪಾದನಾ ಕಾರ್ಯಕ್ರಮ ಹಲವಾರು ಕಂಪನಿಗಳು ಸ್ಥಳೀಕರಣ ನಿಯಮಗಳನ್ನು ಉಲ್ಲಂಘಿಸುತ್ತಿವೆ ಅಂತ ಲೆಕ್ಕ ಪರಿಶೋಧನೆಗಳು ಕಂಡುಕೊಂಡ ನಂತರ ಕೇಂದ್ರ ಬೃಹತ್ ಕೈಗಾರಿಕೆಗಳ ಸಚಿವಾಲಯವು ಸಬ್ಸಿಡಿಗಳ ಮೇಲಿನ ನಿರ್ಬಂಧವನ್ನ ಹೇರಿದ ನಂತರ ಈ ಕುಸಿತ ಸಂಭವಿಸಿದೆ. ಈಗಾಗಲೇ ಕೆಲವು ಸಣ್ಣ ಕಂಪನಿಗಳು ಗಮನಾರ್ಹ ಆರ್ಥಿಕ ನಷ್ಟವನ್ನು ಅನುಭವಿಸಿವೆ. ಸಬ್ಸಿಡಿಗಳು ನಿಂತ ನಂತರ 7 ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಸಂಸ್ಥೆಗಳು ಒಟ್ಟಾರೆಯಾಗಿ 9,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ನಷ್ಟವನ್ನು ಅನುಭವಿಸಿವೆ ಎಂಬ ವರದಿ ಕೂಡ ಆಗಿದೆ. ಇನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸಬ್ಸಿಡಿಗಳನ್ನು ತೆಗೆದು ಹಾಕೋದ್ರಿಂದ ಮಾರುಕಟ್ಟೆ ಅಲುಗಾಡುವಿಕೆಗೆ ಕಾರಣವಾಗಿದೆ. ಸಣ್ಣ ಇವಿ ದ್ವಿಚಕ್ರ ವಾಹನ ಮಾರಾಟಗಾರರು ಸರ್ಕಾರದ ಬೆಂಬಲವಿಲ್ಲದೆ ಸ್ಪರ್ಧಿಸಲು ಸಾಧ್ಯವಾಗ್ತಿಲ್ಲ. ಇದರಿಂದಾಗಿ ನಿರ್ಗಮಿಸುವಂತೆ ಒತ್ತಾಯಿಸಲ್ಪಡುತ್ತಿವೆ. ಇನ್ನು ಸಬ್ಸಿಡಿ ಮುಕ್ತ ಮಾರುಕಟ್ಟೆಯಲ್ಲಿ ಬದುಕುಳಿಯಲು ನಾವೀನ್ಯತೆ ಮತ್ತು ವೆಚ್ಚ ದಕ್ಷತಾ ತಂತ್ರಗಳ ಮೂಲಕ ಹೊಂದಿಕೊಳ್ಳುತ್ತಿರುವ ದೊಡ್ಡ ಕಂಪನಿಗಳ ಸುತ್ತ ಉದ್ಯಮವು ಏಕೀಕರಣಗೊಳ್ಳುತ್ತಿದೆ ಎಂಬುದು ಸಾಬೀತಾಗಿದೆ.